ದತ್ತ ಮಹಾರಾಜರ ದೇವಸ್ಥಾನ ಭಾಳ ಪುರಾತನ ಇತಿಹಾಸವುಳ್ಳಂಥದ್ದು. ಅದರ ಜೊತೆಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತರು ಗಣಗಾಪುರಕ್ಕೆ ಗುರುವಾರ, ಹುಣ್ಣಿಮೆ ದಿವಸ, ಹಬ್ಬದ ದಿವಸ ಲಕ್ಷಾಂತರ ಜನ ಬರ್ತಾರೆ. ಕನಿಷ್ಠ ಮೂಲ ಸೌಕರ್ಯಗಳ ಇಲ್ಲದೆ ಹಲವಾರು ಸಮಸ್ಯೆಗಳನ್ನು ಇವತ್ತು ಅಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಮತ್ತು ಅಲ್ಲಿನ ಜನತೆ ಅನುಭವಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಅದನ್ನು ಅಭಿವೃದ್ಧಿ ಆಗಬೇಕಾಗಿತ್ತು. ಮುಜರಾಯಿ ಇಲಾಖೆ ಅಧೀನದಲ್ಲಿ ಬರುವುದರಿಂದ ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷರು, ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿರೋದ್ರಿಂದ ಪ್ರತಿ ವರ್ಷ 4-5 ಕೋಟಿ ರೂಪಾಯಿ ಆದಾಯವನ್ನು ಸರ್ಕಾರಕ್ಕೆ ಹೋಗ್ತದೆ. ಆದರೆ ಒಂದು ಕನಿಷ್ಠ ಮೂಲಭೂತ ಸೌಕರ್ಯದಲ್ಲಿ ಶೌಚಾಲಯ, ಶೌಚಗೃಹಗಳು ಇರಲಾರ್ದಂಥ ಪರಿಸ್ಥಿತಿಯನ್ನು ಗಣಗಾಪುರದಲ್ಲಿದೆ. ಇವತ್ತು ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಎಲ್ಲ ಕಡೆದು ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಹೆಣ್ಣು ಮಕ್ಕಳು ಬರ್ತಾರೆ, ಸಣ್ಣ ಮಕ್ಕಳು ಬರ್ತಾರೆ. ಇವತ್ತು ಅವರಿಗೆ ಸರಿಯಾದಂಥ ಕುಡಿಲಿಕ್ಕೆ ಸ್ವಚ್ಛ ನೀರಾಗಿರ್ಬೋದು ಮತ್ತು ಅದರ ಜೊತೆಗೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಯಾರೇ ಬಂದರೂ ಉಳ್ಕೊಳ್ಳೋಕ್ಕೆ ಒಂದು ಯಾತ್ರಿ ನಿವಾಸಿನ ವ್ಯವಸ್ಥೆನೂ ಕೂಡ ಆ ಗಣಗಾಪುರದಲ್ಲಿ ಇರಲಾರ್ದಂಥ ಪರಿಸ್ಥಿತಿ ಇದೆ. ಇವತ್ತು ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕಾದ್ರೆ ತಲೆ ತಗ್ಗಿಸ್ಕೊಂಡು ಹೋಗೋಂಥ ಪರಿಸ್ಥಿತಿ ಇದೆ. ಅಷ್ಟು ಅಲ್ಲಿ ಹತ್ತಿರ್ತಕ್ಕಂಥದ್ದು ಮತ್ತು ಅಗಲೀಕರಣ ಮಾಡ್ತಕ್ಕಂಥ ಕೆಲಸನೂ ಕೂಡ ಆಗಿಲ್ಲ. ಮತ್ತು ಮೂಲಭೂತ ಸೌಕರ್ಯ ಆಧಾರದಿಂದ ಈ ಭಾಗದಲ್ಲಿ ಪ್ರವಾಸಿಗ ಅತಿ ಹೆಚ್ಚು ಭಕ್ತರು ಬರೋದ್ರಿಂದ ಬೇರೆ ಬೇರೆ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಬೇರೆ ಚಟುವಟಿಕೆಗಳಿಗೂ ಕೂಡ ಅನುಕೂಲ, ವ್ಯಾಪಾರ ಉದ್ಯೋಗಕ್ಕೂ ಕೂಡ ಹೆಚ್ಚಿಗೆ ಸೃಷ್ಟಿ ಆಗ್ತಕ್ಕಂಥದ್ದು ಆಗ್ತದೆ ಅಂತ ಅದೇ ಪ್ಲ್ಯಾನ್ ಅವ್ರು ಮಾಡಿದ್ರು. ಇವರೇನು ಕಮಿಟಿ ಬಂದಿದ್ರಲ್ಲ, ಆ ಕಮಿಟಿ ಬಂದ ಚರ್ಚೆ ಪ್ರಸಾದ ಯೋಜನೆ ಅಡಿಯಲ್ಲಿ ಸೆಂಟ್ರಲ್ಗೆ ಇವರು ಪ್ರಪೋಸಲ್ ಕಳಿಸಿದ್ದಾರೆ. ಅದಕ್ಕೆ ಯಾವುದೇ ರೀತಿಯೂ ಬಜೆಟ್ ಇಲ್ಲ, ಪ್ಲ್ಯಾನ್ ಇದೆ. ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅನ್ನೋದಿದೆ, ಏನು ಮಾಡಬೇಕು ಅನ್ನೋದು, ಡೆವಲಪ್ಮೆಂಟ್ ಏನು ಮಾಡಬೇಕು ಅನ್ನೋದು ಎಲ್ಲ ಪ್ಲ್ಯಾನ್ ರೆಡಿ ಮಾಡಿದ್ದಾರೆ. ಅದಕ್ಕೆ ಬಜೆಟ್ ಇಲ್ಲ. ಆ ಬಜೆಟನ್ನು ಒದಗಿಸಲಿ. ಮೂಲಭೂತವಾಗಿ ಅಲ್ಲಿ ಏನಾಗಬೇಕು ಅಂದರೆ, ಗುಡಿ ಸುತ್ತಮುತ್ತ ಪ್ರಾಂಗಣ ಏನಿದೆ ಅದನ್ನು ಅಗಲೀಕರಣ ಆಗಬೇಕು. ಅದ್ರ ಜೊತೆಗೆ ರಸ್ತೆ ಅಗಲೀಕರಣ ಆಗಬೇಕು. ಸಂಗಮ ಮತ್ತು ದತ್ತಾತ್ರೇಯ ದೇವಸ್ಥಾನ ಏನಿದೆ ಅವನ್ನು ಹೊಸ ರೀತಿ ಯಾವ ಕಾಶಿ ಮಾದರಿಯಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿಯಾಗಿ ನಂತರ ಮೂಲಭೂತ ಸೌಕರ್ಯ ಒದಗಿಸಬೇಕು. ಎಲ್ಲರ ಜೊತೆ ಸಭೆ ಮಾಡಿದ್ದೀವಿ. 20 ವರ್ಷಗಳು ಗೆಲುವಿನ ಯಾವ ದೊಡ್ಡ ಶಕ್ತಿ ಕೈಲಂತೂ ಯಾಕಂದ್ರೆ ರೆಗ್ಯುಲರ್ ಆಗಿ ದೊಡ್ಡ ಬೇಡಿಕೆ ಕೊಡೋದು, ಸಣ್ಣವರು ಕೂಡ ರೆಗ್ಯುಲರ್ ದೊಡ್ಡವರು ಬಂದು ನೋಡೋದು ಅದು ಒಂದು ಇಂಚು ಆ ಕಡೆ ಕಡೆ ಅಂತ ಯಾವ ಶಕ್ತಿ ಕೈ ಅದಕ್ಕೆ ವಾಸನೆ ನಿಮ್ಗೆ ಗೊತ್ತಾಗುತ್ತೆ. ಅದು ನೀವು ಹೇಳ್ತಾ ಇರೋದು ಸತ್ಯ. ಯಾರೋ ಅದನ್ನು ಬೇದಿಸಿ ಮುಂದೆ ಬಂದು ಅದನ್ನು ಅಭಿವೃದ್ಧಿ ಆಗಿ ದೊಡ್ಡ ಮಟ್ಟದಲ್ಲಿ. ಯಾಕಂದ್ರೆ CM, DCM, ರಾಜ್ಯಪಾಲ, ಹೈಕೋರ್ಟ್ ಬದಲಾದ್ರೆ ಇಲ್ಲ, ಅಲ್ಲಿ ಬದಲಾದ್ರೆ ಇಲ್ಲ. ಆದರೂ ಕೂಡ ಒಂದು ಇಂಚು ಚೇಂಜ್ ಆಗಲ್ಲ 20 ವರ್ಷ ಅಂತಂದ್ರೆ ಅವ್ರು ತೋರಿಸೋದು ಯಾಕೆ ಅದು ಆಗಬೇಕಂತ ನಾವು ಮಾಡ್ತಾ ಇದ್ದೀವಿ. ಯಾವುದೋ ಶಕ್ತಿ ಇರ್ಬೋದು, ಇಲ್ಲ ಅಂತಲ್ಲ. ಪ್ರಾಧಿಕಾರ ಆಡಳಿತ ಹಿಡಿದಿರ್ಬೋದು, ಅದನ್ನು ಅಭಿವೃದ್ಧಿ ಆದರೆ ನಮ್ಮ ಕೈ ತಟ್ಟು ಹೋಗ್ಬೋದು ಅಂತ ಅನ್ಬೋದು. ಬೇರೆ ಬೇರೆ ಕಾರಣಗಳು ಇರ್ಬೋದು ಕೆಲವೊಂದು. ಆದರೆ ಅದರ ಮೇಲೂ ಕೂಡ ಅಭಿವೃದ್ಧಿ ಆಗಲಿ ಅಂತ ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಸಾರಿಗೆ ನಿಮಗೆ ಇದ್ರಾಗ ಪೂಜೆಗಳು ಸಭೆ ಮಾಡಿದ್ದೀವಿ. ನೀವು ಸಭೆ ಮಾಡಿದ್ರಿ ಅಲ್ಲ, ಅವ್ರ ಜೊತೆ ಸಭೆ ಮಾಡಿ ಅವ್ರಿಗೇನು ಕೆಲವೊಂದು ಡೌಟ್ಸ್ ಇತ್ತು ಅದನ್ನು ಕ್ಲಿಯರ್ ಮಾಡಿ